ವಿಠ್ಠಲ ಭಕ್ತಿಯ ಸಂಕೇತ. ಈ ಭಕ್ತಿಯ ಸುದೆಯಲ್ಲಿ ಮಿಂದು ಮುಂದೆ ಹೋಗೋಣ. ಇದು ಆ್ಯಕ್ಚುಲಿ ಇದು ಮಾಲ್ಕೌನ್ಸ್ ರಾಗದಲ್ಲಿತ್ತು. ಈ ಈ ಪುಂಡಲೀಕ ಏನು ವಿಠೋಬನ ಈ ಕಥೆಗಳಿಂದ ಪ್ರೇರಿತರಾಗಿ ಕನ್ನಡದಲ್ಲಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮನೋಜ್ಞವಾದ ಚಿತ್ರ ಬಂತು, ಭಕ್ತ ಕುಂಬಾರ. ಇದರಲ್ಲೊಂದು ಹಾಡು ಇದೆ. ಇದೇ ಹಾಡಿನಿಂದ ಪ್ರೇರಿತರಾಗಿ ಬಂದಂತಹ ಒಂದು ಹಾಡು. ಸಮಿತ ಯಾವುದು? ಇದು ಗೋರ ಕುಂಬಾರನ ಕತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮನೋಜ್ಞ ಅಭಿನಯವನ್ನು ಮೆಲುಕು ಹಾಕುತ್ತಾ ಜಿ.ಕೆ. ವೆಂಕಟೇಶ್ ಸ್ವರ ಸಂಯೋಜನೆ ಮಾಡಿದರು, ಪಿ.ಬಿ. ಶ್ರೀನಿವಾಸ್ ಅವರು ಹಾಡಿದರು. ಇಂತಹ ಒಂದು ಅದ್ಭುತ ಹಾಡುಗಳನ್ನು ನೆನಪಿಸಿಕೊಳ್ತಾ ಮುಂದೆ ಹೋಗೋಣ. ಮುಂದಿನ ಹಾಡು, ಈ ಹಾಡು ದಾಸರು ಬರೆದದ್ದಲ್ಲ. ಈ ಹಾಡನ್ನು ನಾನೇ ಬೇಡಿ ತಂದಿದ್ದೀನಿ. ಆ್ಯಕ್ಚುಲಿ ಈ ಹಾಡನ್ನು ಬರೆದವರು ನಮ್ಮ ಗೋಕುಲಂ ನಿವಾಸಿಯೊಬ್ಬರು. ಅವ್ರು ನಮ್ಮ ಮಧ್ಯೆ ಇದ್ದಾರೆ, ನಮ್ಮ ಜೊತೆನೇ ಕೂತಿದ್ದಾರೆ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗಲೇಬೇಕು. ಈ ಹಾಡನ್ನು ಬರೆದಿದ್ದು ನನ್ನ ತಂದೆ ಶ್ರೀ ಎಸ್ ಕೇಶವ ಹೊಳ್ಳು. ಅವ್ರಿಗೆ ಗೊತ್ತಿಲ್ಲ ನಾನು ಈ ಹಾಡನ್ನು ಹಾಡ್ತಾ ಇದ್ದೀವಿ ಅಂತ. ನಮ್ಮ ತಂದೆ ಶ್ರೀ ಎಸ್ ಕೇಶವ ಹೊಳ್ಳ ಅವರು ನಿವೃತ್ತ ಅಧ್ಯಾಪಕರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಅನನ್ಯ ಭಕ್ತರು. 40 ವರ್ಷಗಳ ಅವರ ಅಧ್ಯಾಪನ ಜೀವನದಲ್ಲಿ ಹಲವಾರು ನಾಟಕಗಳನ್ನು, ಕವಿತೆಗಳನ್ನು, ಕಟೀಲು ದುರ್ಗೆ ಬಗ್ಗೆ ಒಂದು ನಂದಿನಿ ನಂದನೆ ಭ್ರಮರಾಂಬೆ ಅನ್ನೋ ಒಂದು ಕವನ ಸಂಕಲನವನ್ನು ಬರೆದು ಪ್ರಕಟಿಸಿದವರು. ಅವರ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸೌತ್ ಕೇಂದ್ರದ ದೇವಸ್ಥಾನಗಳ ಹತ್ರ ಎಲ್ಲ ಹೋದರೆ ಅವರು ಬರೆದಿರೋ ಎಷ್ಟೋ ಹಾಡುಗಳು ದಿನ ದಿನ ಭಜನೆ ರೂಪದಲ್ಲಿ ಹಾಡಲ್ಪಡುತ್ತದೆ. ಆ್ಯಕ್ಚುಲಿ ಎಷ್ಟೋ ಹಾಡುಗಳು ಅದಕ್ಕೆ ಅವರು ಅಂಕಿತ ಹಾಕ್ಕೊಂಡಿಲ್ಲ. ಅವ್ರ ಹಾಡುಗಳು ನಾವು ಕೇಳಿದವ್ರಿಗೆ ನಮ್ಗೆ ಗೊತ್ತಿರುತ್ತೆ ಇದು ನಮ್ಮ ತಂದೆ ಬರೆದಿರೋ ಹಾಡು ಅಂತ ಹೇಳಿ. ಅವರು ಕ್ಯಾಸೆಟ್ಗಳನ್ನು ಮಾಡಿದ್ದಾರೆ, CD-ಗಳನ್ನು ಮಾಡಿ ಕಟೀಲ್ನಲ್ಲಿ, ಅದು ಕಟೀಲ್ ಸೌತ್ ಕೇಂದ್ರ ಬೇಸಲ್ಲಿ ಅದು ತುಂಬ ಭಜನೆಗಳಲ್ಲಿ ಅವರ ಹಾಡುಗಳು ಹಾಡಲ್ಪಡುತ್ತವೆ. ಇವತ್ತು ಅದನ್ನು ಸಮಿತ ಹಾಡ್ತಾಳೆ, ದೇವಿ ದುರ್ಗಾಂಬಿಕೆಯ ದಿನ ಅಂತ. ಇವತ್ತು ಮಾರ್ಗಶುದ್ಧ ಪೌರ್ಣಿಮೆ, ನಂದಿನಿ ಹುಟ್ಟಿದ ದಿನ ಅಂತೆ. ಜಸ್ಟ್ ಪ್ರಕಾಶ್ ಪ್ರಸಾದ್ ಹೇಳಿದ್ರು. ಇದು ಕಟೀಲಿನ ವಿಶೇಷ. ನಂದಿನಿ ನದಿ ಅಂತ ಇದೆ ಕಟೀಲು, ಹೋದವ್ರಿಗೆ ಗೊತ್ತಿದೆ. ಆ ನಂದಿನಿ ನದಿಯ ಮಧ್ಯೆ ಈ ದೇವಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಕಟಿಯ ಇಳ ಅಂತ, ಅಂದರೆ ಕಟಿನಲ್ಲಿ ಸೊಂಟದ ಭಾಗದ ಭೂಮಿನಲ್ಲಿ ಹುಟ್ಟಿರುವಂತಹ ತಾಯಿ ದುರ್ಗಾಂಬೆ ಅನ್ನೋ ಒಂದು ವಿಶೇಷ ದಿನ ಕೂಡ ಇವತ್ತು. ಈ ಹಾಡನ್ನು ಅವರದೇ ಮೊಮ್ಮಗಳು ಹಾಡ್ತಾಳೆ. ಸಮಿತ ದನಿಯಲ್ಲಿ ಕೇಳೋಣ. ದೇವಿ ದುರ್ಗಾಂಬಿಕೆಯ ನಿನ್ನ, ರಾಗ ದರ್ಬಾರಿ ಕನ್ನಡ, ಆದಿತಾಳ. ಇದನ್ನು ನಮಗೆ ಸ್ವರ ಸಂಯೋಜಿಸಿ ಕೊಟ್ಟವರು ಪ್ರಕಾಶ್ ಹಾಗೂ ಪ್ರಸಾದ್.